ನಾಲ್ಕು ಜನ ಕಷ್ಟ ಬಿಟ್ಟರೆ ನಾಲ್ಕದ್ರದ್ದು ಬ್ಯಾಡ್ ಎಫೆಕ್ಟ್ಸ್ ಅವ್ರಿಗೆ ಬರುತ್ತೆ. ಬ್ಯಾಡ್ ಅಂಡ್ ಪ್ಲಸ್ ಎರಡು ರಿಲೇಟಿವ್ ಜೊತೆಗೆ ಬ್ಯಾಡೇ ಬರೋದು. ಚತುರ್ದಶಿ ಒಳ್ಳೇದು, ಯಾವುದು ಕೆಟ್ಟದಲ್ಲ. ಯಾವುದು ಕೆಟ್ಟದಲ್ಲ, ಯಾವುದು ಒಳ್ಳೇದಲ್ಲ. ಚತುರ್ದಶಿಯಲ್ಲಿ ಧನು ಮೀನ ಮತ್ತು ಮಕರ ಕನ್ಯಾ. ಪಂಚಮಿ ಮತ್ತು ಸಪ್ತಮಿ ತಿಥಿಯಲ್ಲಿ ನೋಡಿ ಅಂತ ಹೇಳಕ್ಕೆ. ಪಂಚಮಿ ಮತ್ತು ಸಪ್ತಮಿ ತಿಥಿಯನ್ನು ನೋಡಿ ಅಷ್ಟಾಗಿ ಸಾಕು. ಕೊನೆಯದು ಪೂರ್ಣಿಮಾ ಬರೀ ಪೂರ್ಣಿಮಾಗೆ ಸಿಂಹ ರಾಶಿ ಸಾಕು ಒಂದೇ. ಅಮಾವಾಸ್ಯೆಗೆ ಕರ್ಕಾಟಕ ರಾಶಿ ಸಾಕು. ಅಮಾವಾಸ್ಯೆನೂ ಒಳ್ಳೇದೆ. ಅಮಾವಾಸ್ಯೆಗೆ ಒಂದೇ ಇರೋದು. ಹೇಳಿದ್ನಲ್ಲ, ಯಾವುದು ಕೆಟ್ಟದು ಒಳ್ಳೇದು ಅಂತ ಇಲ್ಲ. ಡಿಪೆಂಡ್ ಆನ್ ಕಂಡೀಷನ್ಸ್. ಬೇರೆ ಬೇರೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ, ಒಂದರಲ್ಲೇ ಆಗಲ್ಲ. ಹಾಗೆ ನೋಡಿದ್ರೆ ಕೃಷ್ಣ ಯಾವಾಗ ಹುಟ್ಟಿದ್ದು? ಅಷ್ಟಮಿ ದಿವಸ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಹುಟ್ಟಿದ್ದು. ರಾಮ ಎಕ್ಸಾಕ್ಟ್ಲಿ ಅಪೋಸಿಟ್, ಮಧ್ಯಾಹ್ನ 12 ಗಂಟೆ. See the difference between. ಆ ಡಿಫ್ರೆನ್ಸಸ್ ಅಲ್ಲಿರುತ್ತೆ. ಅಮಾವಾಸ್ಯೆ ಇದರಲ್ಲೇ ಬರೀತೀನಿ. ಅದರಲ್ಲೇ ಬರೀತೀನಿ. ಅಮಾವಾಸ್ಯೆಗೆ ಕರ್ಕಾಟಕ ರಾಶಿ. ಕರ್ಕಾಟಕ ಕಟಕ ಎಲ್ಲ ಒಳ್ಳೆ. ಕರ್ಕಾಟಕ ನೀವು ಹೇಳಿದ್ರ ಅಥವಾ ಯಾವ್ದಾದ್ರು ಇತ್ತ? ಕರ್ಕಾಟಕ ಇರ್ಬೇಕಲ್ಲ. 4 ಮತ್ತು 12 ಇರಲೇಬೇಕು. 4 ವೃಷಭ ಮತ್ತೆ ಕುಂಭ. ಕರ್ಕಾಟಕ ಇಲ್ಲ. ಕರ್ಕಾಟಕ 4ನೇ ಮನೆ ಆದ ಕಾರಣದಿಂದ ಅವಾಗೇನು ಹೇಳಿದೆ, ಅದು ಎಕ್ಸ್ಪ್ಲೇನ್ ಮಾಡಿದ್ನು. 4ನೇ ಮನೆ ಆದ ಕಾರಣದಿಂದ, ಕರ್ಕಾಟಕ 4ನೇ ಮನೆ ಆದ ಕಾರಣದಿಂದ ತಾಯಿ ಜೊತೆಗೆ ಸಂಬಂಧ ಸರಿಯಾಗಿಲ್ಲದೆ ಇರಬಹುದು. ಕೆಲವರಿಗೆ ತಾಯಿ ಯಾಕೆ, ದಟ್ ಇಸ್ ದ ಡಿಫರೆನ್ಸ್. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ?
ಆಮೇಲೆ ಪ್ರಾಪರ್ಟಿ ಇದರಲ್ಲಿ ತೊಂದರೆಗಳಾಗ್ತದೆ. ಕೆಲವರಿಗೆ ಮಲತಾಯಿ ಹೌದು, ಮಲತಾಯಿ ಇರುವಂತ ಸಾಧ್ಯತೆಗಳಿರ್ತವೆ. ಅದರಿಂದ ಏನಾಗಿದೆ, ಟಾರ್ಚರ್ ಆಗುತ್ತೆ. ಇಲ್ಲಿ ಮೇನ್ ಬೇಕಾಗಿದ್ದಷ್ಟೇ, ಮೇನ್ ಅರ್ಥ ಆಯ್ತಲ್ಲ. ಮಲತಾಯಿಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದ ವಿಕಾರಗಳಾಗ್ಬೋದು. 4ನೇ ಮನೆ ಹಾರ್ಟ್. ಜಲಸ್ಥಳದಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು, ಜಲದಿಂದ ತೊಂದರೆ ಆಗ್ಬೋದು, ಜಲಕಂಟಕ ಅಂತ ಏನು ಹೇಳ್ತೀವಿ. ಜಲ 4ನೇ ಮನೆ. 4ನೇ ಮನೆ ಅಂದ್ರೆ ಮನೆ ಆಗುತ್ತೆ, ಸ್ವಂತ ಮನೆಯಲ್ಲಿ. ಅಂದ್ರೆ ಸ್ವಂತ ಮನೆಯಲ್ಲಿ ಯಾವಾಗಲೂ ಏನಾಗುತ್ತೆ, ಜಗಳ ಆಗ್ತಾ ಇರುತ್ತೆ, ವಾತಾವರಣ ಪರಿಶುದ್ಧವಾಗುತ್ತೆ. ಅಂದ್ರೆ ಏನ್ ಹೇಳ್ತಾರೆ, ಪೀಸ್ ಆಫ್ ಮೈಂಡ್ ಇದೆಲ್ಲ. ಕೆಲವರಿಗೆ ಮನೆಗೆ ಹೋದ್ಮೇಲೆ ಏನಾಗುತ್ತೆ, ರಿಲ್ಯಾಕ್ಸ್ ಆಗಿರ್ತಾರೆ. ಕೆಲವರಿಗೆ ಏನಾಗುತ್ತೆ, ಮನೆಗೆ ಯಾಕೆ ಬಂದೆ ಅಂತ. ಮನೆಯಲ್ಲಿ ಅಶಾಂತಿ, ಮನೆಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಆಗುತ್ತೆ. ಇದು ಕ್ಲಾಸ್ ಇದೆ ನಮ್ದು. ಹಾಗೆ ಬರ್ತಾರೆ, 7 ಜನ ಇದ್ದಾರೆ. ಸ್ಟಾರ್ಟಿಂಗ್ ಕ್ಲಾಸ್ ಇದೆ, ಬೇಸಿಕ್ ಕ್ಲಾಸ್. ವೆರಿ 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 ಬೇಸಿಕ್. ಹೌದು, ಅಸ್ಟ್ರಾಲಜಿ ಕ್ಲಾಸಸ್ ಕನ್ನಡದಲ್ಲಿ. ಇಲ್ಲೇ ಇಲ್ಲೇ ಅವರೇ, ನಮ್ಮ ಕನ್ನಡ ಕರ್ನಾಟಕ ಇಲ್ಲಿಯವರೇ ಇದ್ದಾರೆ. ಆಮೇಲೆ 4 ವೀಲರ್ ಇದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಫಸ್ಟ್ 4ನೇ ಮನೆ 4 ವೀಲರ್ ಆಯ್ತು. ಚೆಕ್ ಮಾಡಿ ಗೊತ್ತಾಗುತ್ತೆ ಹೌದಾ ಅಲ್ವಾ ಅಂತ. ಅವ್ನು ತಗೊಂಡೆ, ಅಲ್ಲಿ ಪ್ರಾಬ್ಲಮ್ಸ್ ಅದು. ಸೆಕೆಂಡ್ ಹ್ಯಾಂಡ್ ತಗೋಬೇಕು. ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಾಗ ಪ್ರಾಬ್ಲಮ್ ಬರಲ್ಲ. ಅರ್ಥ ಆಯ್ತಲ್ಲ ನಾನು ಹೇಳಿ. ಎರಡನೇ ಮಾಲೀಕತ್ವದ ಅವಾಗ ಪ್ರಾಬ್ಲಮ್ ಬರಲ್ಲ. ಯಾವಾಗಲೂ ಅಷ್ಟೇ, ನೀವು ಹೊಸ ಮನೆ ತಗೊಂಡ ಪ್ರಾಬ್ಲಮ್ ಬರ್ತದೆ. ಕಟ್ಟಿರೋ ಮನೆ ತಗೊಂಡು ಹಳೆ ಮನೆ ತಗೊಂಡ ಪ್ರಾಬ್ಲಮ್ ಬರ್ತದೆ. ನೋಡು ಯಾವ ತರ ಅಲ್ಲಿ ಅಡ್ಜಸ್ಟ್ಮೆಂಟ್ ನನಗೆ ಯಾವಾಗಲೂ. ನಾಲ್ಕನೇ ಮನೆ ಇನ್ನೇನು ಬರುತ್ತೆ, 4ನೇ ಮನೆ ಮನೆ ಆಯಿತು.
ಇನ್ನೂ ಒಂದು ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ಇವಾಗ 3ನೇ ಮನೆಯಲ್ಲಿ ಕೇತು ಇದ್ರೆ, ಸಾಧಾರಣವಾಗಿಲ್ಲ ರಾಹು ಇದ್ರೆ ಏನ್ ಮಾಡ್ತಾರೆ ಗೊತ್ತಾ ಜನ? ಮ್ಯಾಕ್ಸಿಮಮ್ ಅಬ್ಸರ್ವೇಷನ್ ಗೇಟಿಂದ ಆಚೆ ಹೋಗ್ತಾರೆ, ಇಮಿಡಿಯೇಟ್ ತಿರ್ಗಾ ಬಂದೇ ಹೋಗ್ಬೇಕು ಅವರು. 10 ಸಲ ಹೋದ್ರೆ ಅವರು ಮಿನಿಮಮ್ 7-8 ಸಲ ರಿಪೀಟ್ ಬರ್ಬೇಕು. ಜಸ್ಟ್ ಕೇತು ಅಥವಾ ರಾಹು ಅಲ್ಲಿದ್ದರೆ ಇದು ಮಸ್ತ್ ಸಮಥಿಂಗ್ ಏನಕ್ಕೆ ಬರಲೇಬೇಕು, ಮರ್ತಿರೋದಂತದ್ದು. ಬಟ್ ಬಂದೇ ಹೋಗ್ಬೇಕು ವಾಪಸ್. ಅಲ್ಲಿ ತನಕ ಹೋಗಿ ಪೂರ್ತಿ ಆಚೆ ಹೋಗೋದು ಇಲ್ಲ, ಗೇಟ್ ತೆಗೆದು ಆಚೆ ಹೋಗಲ್ಲ, ಸ್ಟೆಪ್ ಅದು. 3rd ಹೌಸ್ ಸ್ಟೆಪ್, 4ನೇ ಮನೆ ಅಂದ್ರೆ ಒಳಗಡೆ, ಇದು ಸ್ಟೆಪ್. ಇಷ್ಟು ಏರಿಯಾ ಅದು. ಆ ಏರಿಯಾ ಆ ಕೇತು ಇದ್ರೆ ಪ್ರಾಬ್ಲಮ್ಸ್ ಇನ್ ದಟ್ ಏರಿಯಾ. ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಆ ಏರಿಯಾದಲ್ಲಿ, ಸಮಥಿಂಗ್ ರಾಂಗ್, ಡ್ಯಾಮೇಜ್ ಏನೋ ಒಂದಾಗಿರುತ್ತೆ. ಕೇತು ಇಸ್ ಡ್ಯಾಮೇಜ್, ಆ ಥರ ಆಗಿರುತ್ತೆ. ಅದು ಪ್ರಾಕ್ಟಿಕಲ್. ಈ 4ನೇ ಮನೆ, 4ನೇ ಮನೆ ಇದು ಕಾರ್ಗೆ ಏನ್ ಹೇಳಿದೆ, ಈ ವಿವರಣೆ ಮನೆಗೂ ಅನ್ವಯಿಸುತ್ತದೆ. ಅಂದ್ರೆ ಈ ಸ್ವಂತ ಮನೆ ಆಗಲ್ಲ, ಸೆಕೆಂಡ್ ಹ್ಯಾಂಡ್. ಹೌದು. ಇಲ್ಲಾಂದ್ರೆ ಪ್ರಾಬ್ಲಮ್ ಬರುತ್ತೆ. ಸೊ ಅದು 4ನೇ ಮನೆ ತಾಯಿ ಆಯ್ತು, 4ನೇ ಮನೆ ಹಂಗ ಆಯ್ತು, 4ನೇ ಮನೆ ಜಲ, ಅಥವಾ ಏನಾಗುತ್ತೆ ಈ ಬೋಟಿಂಗ್ ಗೀಟಿಂಗ್ ಹೋದಾಗ ಸೊ ಇಂಥವ್ರು ಆ ಥರ ನದಿ ಸಮುದ್ರ ಕಡೆ ಜಾಸ್ತಿ ಹೋಗ್ಬೇಕಾದ್ರೆ ಸೇಫ್ಟಿ ಗಾರ್ಡ್ ಹಾಕಿ. ಯಾಕಂದ್ರೆ ಅಮಾವಾಸ್ಯೆ ಇದ್ದಾಗ ನಿಮ್ಗೆ ಅಮಾವಾಸ್ಯೆ ಅಂತ ಆಗದೆ ಇರುವಂತ ಅವರಿಬ್ರು ಮೇಲಿಂದ ಹಾರಿ ಯಾಕೆ ಹೋದ್ರು, ಆಚೆ ಬರಲಿಲ್ಲ, ಸೇಫ್ಟಿ ಗಾರ್ಡ್ ಹಾಕಿದ್ರು. ಸೇಫ್ಟಿ ಗಾರ್ಡ್ ಹಾಕಿರ್ಲಿಲ್ಲ, ಸರಿ. ಇವಾಗಲ್ಲ, ಸುಮಾರು ವರ್ಷ ಆಯ್ತಲ್ಲ. ಪಿಕ್ಚರ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಮೇಲಿಂದ ಹಾರಿದಲ್ಲಿ ನಮ್ಮವ್ರೆ, ಕನ್ನಡದವ್ರು ಇಬ್ರು ಯಾರ ಇದರಲ್ಲಿ ಕೆರೆಯಲ್ಲಿ. ಇದು ಅಬ್ಸರ್ವೇಷನ್, ಅರ್ಥ ಮಾಡ್ಕ. ಹೆಲಿಕಾಪ್ಟರ್ ಸೀನ್ ಏನೋ ಇತ್ತಲ್ಲ, ಹೆಲಿಕಾಪ್ಟರ್ ಸೀನ್ ಅಲ್ಲಿಂದ ಜಂಪ್ ಮಾಡೋದಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಅದೇನೋ ಅವರದ್ದು ಒಂದು ಸೀನ್ ಮಾಡ್ಬೇಕಾಯ್ತು, ಜಾಕೆಟ್ ಹಾಕಿರ್ಲಿಲ್ಲ ಅವರು. ಯಾಕೆ ಹೋದ್ರು? 100% ಅಲ್ಲೇ ಆಗಿರುತ್ತೆ, ಯಾವ ಡೌಟೇ ಇಲ್ಲ, ವಿತೌಟ್ ಡೌಟ್. ಅದು ಕನ್ಫರ್ಮೇಶನ್ ಅಂತ ಬರುತ್ತೆ. ಈ ನ್ಯೂಸ್ ಇರುತ್ತಲ್ಲ, ನ್ಯೂಸ್ ಆಗ್ಲಿ ಇದಾಗ್ಲಿ ಅಬ್ಸರ್ವೇಷನ್ ಬೇಕು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೌದಾ ಅಲ್ವಾ. ಸುಮ್ಮನೆ ಬರಲ್ಲ. ಆ ದಿವಸ ಆ ಕಂಡೀಷನ್ಸು ಇರುತ್ತೆ, ಆ ಡೇಗೆ ನಿಮ್ಮ ಇದರಲ್ಲಿ ಪಂಚಾಂಗದಲ್ಲಿ ಆ ಕಂಡೀಷನ್ಸ್ ಇರುತ್ತೆ, ಅಲ್ಲಿ ಅಪ್ಲೈ ಆಗಿರುತ್ತೆ. ಪ್ರಶ್ನೆಗೂ ಅದು ಬರುತ್ತೆ. ಇವಾಗ ಅವ್ರ ಜಾತಕಕ್ಕೂ ಕೇಳಿರುವಂತ ಪ್ರಶ್ನೆಗೂ ಅಲ್ಲಿ ನೋಡಿದಾಗ ಸೇಮ್ ಇರಬೇಕು, ಇಂಟರ್ಲಿಂಕ್ ಇರುತ್ತೆ ವಿತೌಟ್ ಡೌಟ್. ಬಟ್ ನಾವು ಆ ಲಿಂಕ್ ಕೊಡ್ಬೇಕಷ್ಟೇ. ಇಂಟರ್ಲಿಂಕ್ ಎಲ್ಲಿಂದ ಆಗಿ ಬರಲ್ಲ, ಕೆಲವು ಟೈಮಲ್ಲಿ ಉಲ್ಟಾ ಇರುತ್ತೆ. ಬಟ್ ಅದು ಲಿಂಕ್ ಇರುತ್ತೆ, ಕಂಟೆಂಟ್ ಡೆಫಿನೆಟ್ಲಿ ಲಿಂಕ್ ಇರುತ್ತೆ. ಯಾವುದೋ ಒಂದು ಲಿಂಕ್ ಇಲ್ಲದೆ ಯಾವ ಕ್ವಶನ್ ಕೇಳೋದಿಲ್ಲ. ಕ್ವಶನ್ ಕೇಳಬೇಕಾದ್ರೆ ಏನೋ ಒಂದು ಲಿಂಕ್ ಬೇಕಲ್ಲ, ಫೋರ್ಸ್ ಏನೋ ಬೇಕಲ್ಲ. ಕೆಲವು ಟೈಮಲ್ಲಿ ಏನಾಗುತ್ತೆ, ಅಲ್ಲಿಂದ ಮನೆಯಿಂದ ಬರ್ಬೇಕಾದ್ರೆ ಏನೋ ಒಂದು ಥಿಂಕ್ ಮಾಡಿ ಬರ್ತಾರೆ, ಇಲ್ಲಿ ಕ್ವಶನ್ ಕೇಳಬೇಕಾದ್ರೆ ಬೇರೆ ಕೇಳಿರ್ತಾರೆ. ನನಗೆ ಅಲ್ಲಿ ಗೊತ್ತಾಗುತ್ತೆ, ಸಾಧಾರಣ ಈ ರಿಲೇಟೆಡ್ ಕ್ವಶನ್ ಬರಬಹುದು, ಅಲ್ಲಿ ಗೊತ್ತಾಗುತ್ತೆ. ಪಾಸಿಟಿವ್ ಪ್ರೆಸೆಂಟ್ ಕಂಡೀಷನ್ ಏನಿದೆ, ಡಿಪೆಂಡ್ ಆನ್ ಕಂಡೀಷನ್ಸ್. ಕೆಲವು ಟೈಮಲ್ಲಿ ಆಗುತ್ತೆ ಆ ಥರ ಸುಮಾರು ಜನ. ಆಮೇಲೆ ಕೇಳ್ತಾರೆ ಅದು ಪ್ರಶ್ನೆ, ಬಟ್ ಫಸ್ಟ್ ಕೇಳೋದಿಲ್ಲ. ಫಸ್ಟ್ ಕೇಳೋ ಪ್ರಶ್ನೆನೇ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಫೋರ್ಸ್ ಬೇರೆದಿರುತ್ತೆ, ಅದೇನ್ ಕೇಳ್ತಾರೆ ಬೇರೆ ಆ ಪ್ರಶ್ನೆ ಹೊರತೋಗ್ಬಿಟ್ಟಿರ್ತಾರೆ. ಜ್ಞಾಪಕ ಬಂದಾಗ ಇಲ್ಲ, ಜ್ಞಾಪಕ ಬರೆದಿದ್ದರೆ ಅದು ಕೇಳೋದು ಹೊರತೋಗ್ಬಿಟ್ಟು
ಅವ್ರು ತಪ್ಪಂತಲ್ಲ, ಅದು ಫೋರ್ಸ್ ಹಂಗ್ ಮಾಡುತ್ತೆ ನಿಮಗೆ. ಸುಧಾಮ ದ್ವಾರಕೆಗೆ ಬಂದಿರ್ತಾರ, ಬರ್ತಾನೆ ಆಟ ಕೇಳಕ್ ಬರ್ತಾನೆ, ಕೃಷ್ಣ ಹತ್ರ ಕೊಟ್ಟು ಆ ಒಂದು ಬಾಲ್ಯದೇ ಮಾತಾಡ್ಕೊಂಡು ವಾಪಸ್ ಹೋಗ್ತಾನೆ. ಕೇಳಿ ಅದಿದೆಯಲ್ಲ, ಅದು ಅಬ್ಸರ್ವೇಷನ್ ಬಹಳ ಇಂಪಾರ್ಟೆಂಟ್. ಇದಕ್ಕೆ ಅಬ್ಸರ್ವೇಷನ್ ಇಂಪಾರ್ಟೆಂಟ್. ಯಾವುದೇ ಆಗ್ಲಿ ಸ್ಟೋರಿ ಬಂದ್ಬೇಕಾದ್ರೆ, ನೀವು ಪಿಕ್ಚರ್ ನೋಡ್ಬೇಕಾದ್ರೂ ಅಲ್ಲಿ ಲಿಂಕ್ ಮಾಡ್ತಾ ಹೋಗ್ಬೇಕು ತಲೆಯಲ್ಲಿ ಏನಿರ್ಬೋದು ಅಂತ ಕಂಡೀಷನ್ಸ್. ಅವಾಗ ನಿಮ್ಗೆ ಅದು ಅರ್ಥ ಆಗುತ್ತೆ ಏನು ಅಂತ. ಅದು ಈಸಿ ಆಕ್ಚುಲಿ, ಬಟ್ ನೀವು ಲಿಂಕ್ ಮಾಡ್ಕೊಂಡು ಹೋದಾಗ ಬಹಳ ಈಸಿ. ಅದು ಲಿಂಕ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಪಿಕ್ಚರ್ ಆಗಲಿ, ಯಾವುದೇ ಕಂಡೀಷನ್ಸ್ ಆಗಲಿ ನಡೀತಾ ಇರಬೇಕಾದ್ರೆ ಆವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅದು ಏನು. ಅರ್ಥ ಆಗಕ್ಕೆ ಅದು ಒಂದೇ ಸಾಕು. ನೀವೇನು ಕುತ್ಕೊಂಡು ಸ್ಟಡಿ ಮಾಡಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸೇ ನಿಮಗೆ ಕೊಡೋವಂಥದ್ದು ಬುಕ್ಕಿಂತ. ಬುಕ್ಕಲ್ಲಿ ಏನು ಹಿಂಗೆ ಆಗುತ್ತೆ ಅಂತ, ಬಟ್ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಏನಿದೆ ಅದೇ ನಿಮಗೆ ಕೊಡೋವಂಥದ್ದು. ಈ ಟೈಮಲ್ಲಿ ಹೊರಟ್ರಿ ಏನಾಗುತ್ತೆ, ಟ್ರಾವೆಲಿಗೆ ಹೋಗ್ಬೇಕಾದ್ರೆ ಇನ್ ಬಿಟ್ವೀನ್ ಬ್ಲಾಕ್, ಬ್ರೇಕ್ ಡೌನ್, ಸಮಥಿಂಗ್ ರಿಪೇರ್ಸ್, ಇನ್ ಟೈಮ್ ಹೋಗೋದಿಲ್ಲ, ಏನೋ ಒಂದು ಆಗುತ್ತೆ, ಅಥವಾ ಏನೋ ಒಂದು ಮರೆತು ವಾಪಸ್ ಬರ್ಬೋದು. ವಾಪಸ್ ಬಂದು ತಗೊಂಡು ಹೋಗೋದು ಡಾಕ್ಯುಮೆಂಟ್ಸ್. ನಾನು ಡಾಕ್ಟರ್ ಹತ್ರ ಹೋದ ಅನೇಕ ಏನೋ ಒಂದು ರಿಪೋರ್ಟೇ ಮರ್ತು ಹೋಗ್ಬಿಟ್ಟು ವಾಪಸ್ ಬಂದು ತಗೊಂಡು ಹೋಗ್ತಾನೆ. ಅವ್ನ ನೇಚರ್ ಇರೋದು ವಿಚಾರ ಬೇರೆ. ನೇಚರ್ ಅಂದ್ರೆ ಅವ್ನ ಜಾತಕದಲ್ಲಿ ಅದೇ ತರ ಇದ್ರೆ ಅವ್ನು ಆಲ್ವೇಸ್ ಇಸ್ ಸಮಥಿಂಗ್, ಯಾವಾಗ್ಲೂ ಮರಿ ಇದು ಇರುತ್ತೆ. ಮೆಮರಿ ಪವರ್ ಅಂತ ಅಲ್ಲ ಅದರ ಅರ್ಥ. ಮೆಮರಿ ಪವರ್ ಟೋಟಲ್ ಡಿಫ್ರೆಂಟ್ ಮ್ಯಾಟರ್. ಅದೊಂದು ಬೇರೆ. ರಿಪಿಟೇಷನ್ ಅಷ್ಟೇ ನಾನು ಹೇಳ್ಬೋದು. ರಿಪಿಟೇಷನ್ ವರ್ಕ್ ಅದಾಗುತ್ತೆ. ಪ್ಲಾನೆಟ್ಸ್ ಮಾಡಿಸುತ್ತೆ ನಿಮಗೆ, ನಿಮ್ ತಪ್ಪು ಅಂತ ಅಲ್ಲ, ಅದು ಮಾಡಿಸುತ್ತೆ ಅಷ್ಟೇ. ಪ್ರಾಕ್ಟೀಸ್ ಫ್ಯಾಕ್ಟ್, ಅದು ಒಪ್ಕೋಬೇಕು. ಈಗ ನಾವು ಮುಂಚಿನ ಪ್ರಶ್ನೆ ಕೇಳ್ತೀವಿ. ಈಗ ನಿಮ್ಗೆ, ಈಗ ನನಗೆ ಫಾರ್ ಎಕ್ಸಾಂಪಲ್ ನೀವು ಉದಾಹರಣೆ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನನಗೆ ಆ ಥರ ಮರೆಯೋ ಕಾಯಿಲೆ ಅಂದ್ರೆ ಅಕ್ಕಿ ಮಾಡ್ತಿರ್ತೀನಿ, ಫೈಲ್ ಮಾಡ್ತಿರ್ತೀನಿ, ಅದು ನಂಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ಇಂದ ನಾನು ಪ್ರಯತ್ನ ಹಾಕಿ ಅದನ್ನ ಮರಿದ ಥರ ಮಾಡ್ಬೋದ? ಆ ಪ್ರಯತ್ನ ಹಾಕಿದ್ರೆ ಪ್ಲಾನೆಟರಿ ಶಕ್ತಿ ಕಮ್ಮಿ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಹೇಳ್ತೀನಿ, ಅದು ಇಂಪಾಸಿಬಲ್ ಥಿಂಗ್ಸ್ ಹಾಗಲ್ಲ. ಏನ್ ಮಾಡ್ಬೋದು, ಚೀಟಿಯಲ್ಲಿ ಬರ್ಕೊಂಡು ಹೋಗ್ತದೆ, ಏನೋ ಒಂದು ಪರಿಹಾರ ಮಾಡ್ಬೇಕು. ಅದು ಆಗಿದ್ರೆ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಹೇಳ್ತೀನಿ, ನೀವು ಅದರಲ್ಲಿ 50% ಸಕ್ಸಸ್ ಆಗ್ಬೋದು, 100% ಆಗಲ್ಲ. ಯಾಕಾಗಲ್ಲ? ಚೀಟಿನೇ ಮರ್ತೋಗುತ್ತೆ. ಹೌದಾ ಅಲ್ವಾ? ಅಷ್ಟೇ. ಆಮೇಲೆ ಫೋನ್ ಮಾಡಿ ಕೇಳಬೇಕು, ಚೀಟಿ ಅಲ್ಲೇ ಬಿಟ್ಟ ಅಂತ. ಅಲ್ಲ, ಫೋನ್ ಮಾಡಿ ಕೇಳೋದು ಅದರ ಅರ್ಥ ಏನೋ, ತಿರ್ಗಾ ನೀನ್ ಇದರದ ಕನೆಕ್ಷನ್ ಅಲ್ಲಿ ಬಂತು ಅಂತ. ಮನೆಗಾರು ಫೋನ್ ಮಾಡು ಏನು ಮರ್ತೋಗಿದೆ, ಏನ್ ತರ್ಬೇಕು, ದಟ್ ಈಸ್ ಆಲ್ಸೋ ಕನೆಕ್ಷನ್. ಇಲ್ಲಿ ಬಂತು, ನೀನ್ ಮೂಲಕ್ ಬಂತು, ನೀನ್ ಹಿಂದೆ ಹೊರಟಿದ್ಯಾ ಅಲ್ಲಿ ಬಂತು. ಕರೆಕ್ಟಾ? ಅಷ್ಟೇ ಅಲ್ಲಿ. ಸೊ ಸೇಮ್ ಥಿಂಗ್ ಇಲ್ಲೇನು ಇದಾಗಲ್ಲ. ಥರ್ಡ್ ಹೌಸ್ ವಕ್ರಿ ಇರ್ಲೇಬೇಕು. ಯಾವ್ದೋ ಪ್ಲಾನೆಟ್ ಆ ರಾಹುಕ್ ಇದು ಇರ್ಲೇಬೇಕು. ಇಟ್ಸ್ ಎ ಕನ್ಫರ್ಮೇಶನ್. ವಿತೌಟ್ ಕನ್ಫರ್ಮೇಶನ್ ಅಲ್ಲ, ಕನ್ಫರ್ಮೇಶನ್. ಅದು ಬಂದೇ ಬರುತ್ತೆ. ಕನ್ಯಾ ಲಗ್ನ ಅಂತ ಹೇಳಿದ್ರೆ, ಕನ್ಯಾ ರಾಶಿ ಅಂತ ಹೇಳಿದ್ರೆ ವೃಶ್ಚಿಕದಲ್ಲಿ ಯಾರು ಇರಬೇಕು, ಅಥವಾ ಲಗ್ನದಿಂದ ಥರ್ಡ್ ಅಲ್ಲಿ ಯಾರು ಇರಬೇಕು. ಎರಡು ಪೈಕಿ ಒಂದ್ ಕಡೆ ಇದ್ದೇ ಇರುತ್ತೆ. ಕನ್ಫರ್ಮೇಶನ್ ಇರುತ್ತೆ, ಇದ್ದೇ ಇರ್ತಾರೆ ಇವಾಗ. ಅದು ಇಂಪಾರ್ಟೆಂಟ್. ಯಾಕಂದ್ರೆ ಆ ಮನೆ ಅಷ್ಟೇ ಆ ತರ ಆಕ್ಷನ್ ಮಾಡುತ್ತೆ. ಎಫರ್ಟ್ಸ್ ಇಸ್ ಥರ್ಡ್ ಹೌಸ್. ಅಲ್ಲಿ ಬ್ಲಾಕ್ ಆದ್ರೆ ಏನ್ ಮಾಡ್ತೀಯಾ? ಇಲ್ಲ, ಅಲ್ಲಿ ಪ್ಲಾನೆಟ್ ಆ ತರ ಕುತ್ಕೊಂಡಿದ್ದಾನೆ. ರೆಟ್ರೋ ಅಂತ ಆಡಿದ್ರೆ ನಾನು ವಾಪಸ್ ಹೋಗೋ, ಏನೋ ಮರ್ತಿದೆ ಅಂತ ಹೋಗೋದು. ಅವನೇ ಅಲ್ಲಿ ಕೂತ್ರೆ ಏನಾಗುತ್ತೆ, ಆಕ್ಷನ್ ಏನಾಗುತ್ತೆ ಅದೇ ತರ ಆಗುತ್ತೆ. ಸೇಮ್ ಕಂಡೀಷನ್. ಅಲ್ಲ, ಮನೆಯಿಂದ ಓಕೆ, ಈಗ ಯಾವ್ದೋ ಏರ್ಪೋರ್ಟ್ ಹೋಗ್ತೀರಾ, ಟಿಕೆಟೇ ಮರ್ತು ಬಂದಿದೆ, ಆಗುತ್ತೆ. ಅದು ಇನ್ನೂ ಮರ್ತು ಬಂದಿದೆ, ಆಗುತ್ತೆ.
ಯಾಕೆ ಅಷ್ಟೇ. ಅದರರ್ಥ ಏನು, ಇಲ್ಲಿ ಒಬ್ರು ಪುಷ್ ಮಾಡೋರು ಇರ್ಬೇಕು. ಒಂದೇ ಇದಕ್ಕೆ ಇರುವಂತ ಒಂದೇ ಸೊಲ್ಯೂಷನ್, ಬೇರೆ ಸೊಲ್ಯೂಷನ್ ಇಲ್ಲ. ಈಗ ನಮ್ಮ ತಾತ, ನಮ್ಮ ತಾಯಿ ತಂದೆ ಇಷ್ಟು ಗಡಿಬಿಡಿ ಮನುಷ್ಯ ಅಂದ್ರೆ, ಈಗ 2 ಗಂಟೆ ಟ್ರೈನ್ ಇದೆ ಅಂದ್ರೆ ಮನೆ ಹತ್ರ ರೈಲ್ವೆ ಸ್ಟೇಷನ್ 12 ಗಂಟೆಗೆ ಓಡಿಸ್ಕೊಳ್ಳೋದು. ಏನ್ ತೊಡಬಾಡಿಸ್ತಾರೆ ಅಂದ್ರೆ, ಇಟ್ಕೊಂಡಿರ್ತಾರೆ, ಟಿಕೆಟ್ ಇಟ್ಕೊಂಡಿರ್ತಾರೆ, 5 ಸರಿ ನೋಡೋದು, ಇಟ್ಕೊಂಡ ಮನೆ ಭಾಗ ಹಾಕಿರ್ತಾರೆ, ಹಾಕದ್ನ ತೊಡಬಾಡಿಸ್ತಾರೆ. ಅವ್ರು ಅಮಾವಾಸ್ಯೆ ಹುಟ್ಟಿರೋದು ಅಲ್ಲ, ಅಮಾವಾಸ್ಯೆ ಹುಟ್ಟಿರೋ ಅಂತ ಪ್ರಶ್ನೆ ಅಲ್ಲ. ನಾನು ಹೇಳಿರೋ ಪರ್ಫೆಕ್ಟ್. ಯಾವಾಗ ಹುಟ್ಟಲಿ ಅವರು? ಥರ್ಡ್ ಹೌಸ್ ಇಸ್ ಬ್ಲಾಕ್ ಆಕ್ಷನ್. ಕೇತು ಇದ್ರೆ ಏನಾಗುತ್ತೆ, ಎಸ್ಪೆಷಲಿ ಬೇರೆಗಳ ಪ್ರಾಬ್ಲಮ್ಸ್ ಬರುತ್ತೆ, ಹ್ಯಾಂಡ್ ನೋವು. ಅಟ್ ಫ್ಯಾಕ್ಟ್ ಈ ಪೋರ್ಷನ್ ಆ ಪಾರ್ಟಲ್ ಪ್ರಾಬ್ಲಮ್ ಬರುತ್ತೆ, ಬರಲೇಬೇಕು. ಅದು ಅಲ್ಲಿ ಲಿಂಕ್ ಆಯ್ತಲ್ಲ, ಆ ರಿಲೇಟೆಡ್ ಇರುವಂತ ಅಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ಯಾವುದೇ ಇರ್ಬೋದು. ಹೌದಾಯ್ತಾ? ಆ ತರ ಸಿಚುವೇಶನ್ಗಳನ್ನು ಕ್ರಿಯೇಟ್ ಆಗುತ್ತೆ. ನಿನಗೆ ಬೇಕಾ ಬೇಡ, ನೀನು ಎಷ್ಟೇ ಮಾಡಬಾರ್ದು ಅನ್ಕೊಂಡ್ರು ಅವಾಯ್ಡ್ ನೀನ್ ಮಾಡೋಕ್ಕಾಗಲ್ಲ. ಅವಾಯ್ಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದು, ಯಾರ ಸಪೋರ್ಟ್ ಬೇಕು. 2ನೇದು ಬರ್ಕೊಂಡು ಹೋಗ್ಬೇಕು. 3ನೇದು ಕ್ರಾಸ್ ಚೆಕಿಂಗ್. ಅದಕ್ಕೆ ಅಲ್ಲಿ ಹೋಗಿ ವಾಪಸ್ ಬರ್ತಾರೆ, ಯಾಕೆ ಹೇಳಿ ಕಾರಣ ಎಲ್ಲ ಇಟ್ಕೊಂಡು. ಅದರರ್ಥ ಏನ್ ಮಾಡ್ಬೇಕು, ಇಲ್ಲೇ ಅಲ್ಲಿ ಹೋಗಿ ವಾಪಸ್ ಬರೋದು. ಅದೊಂದೇ ಮಾಡ್ಬೋದು. ನೀನು ಗೇಟ್ ಹತ್ರ ಹೋದ್ಯಾ, ಸ್ವಲ್ಪ ತಿರ್ಗಾ ಹೋಗಿ ಆವಾಗ ವಾಪಸ್ ಬರಲ್ಲ ಇನ್ನೊಂದ್ಸಲ. ಆ ಥರ ಚೆಕ್ ಮಾಡಿ ನೋಡು, ಅವಾಗ ನಿನಗೆ ಅರ್ಥ ಆಗುತ್ತೆ. ನಾ ಹೇಳಿ ಎಷ್ಟು ಸರಿ ಹೇಳಿಸ್ತಾನೆ, ಅವಾಗ ಮರೆಯಲ್ಲ. ಇದು ಕಮ್ಮಿ ಆಗ್ತಾ ಬರುತ್ತೆ, ಸ್ಲೋಲಿ ಕಮ್ಮಿ ಆಗ್ತಾ ಬಂದಾಗ ಆಮೇಲೆ ಪರ್ಸೆಂಟ್ ತುಂಬಾ ಕಮ್ಮಿ ಆಗುತ್ತೆ. ಆ ಥರ ಮಾಡಿದಾಗ ಯಾವಾಗ ನೀವು ಮೆಚೂರ್ ಆಗ್ತೀರಾ ಆಗ ಕಮ್ಮಿ ಆಗುತ್ತೆ. ಹೌದೌದು, ಮೆಚೂರ್ ಆದಾಗ ಕಮ್ಮಿ ಆಗುತ್ತೆ. ಯಾರು ಸೇರ್ಕೊಂಡಿಲ್ಲ, ಬರ್ತಾರೆ ಇವಾಗ. ಬರೋದು 9:30. ಸರಿ, ಇದರದ್ದು ಮುಗೀತು. ಸ್ಥಿತಿ ಮತ್ತೆ ಯೋಗ ಆಡ್ತಾರೆ. Unable to join. ಯಾಕೆ? ಯಾವಾಗಲೂ ಪ್ರಾಬ್ಲಮ್ ಇರುತ್ತೆ. ಜಾಯಿನ್ ಆಗಿದ್ದಾರೆ ಇಬ್ಬರು, ನಾಟ್ ಪಾಸಿಬಲ್ ಸರ್. ಸಂಡೇ ಇದ್ದೇ ಇರುತ್ತೆ ನಮ್ದು ಸಂದೇಶ.